ಹಲೋ, ಹಾಯ್, ನಮಸ್ಕಾರ ಎಲ್ಲರಿಗೂ. ನಾನು ನಿಮ್ಮ ಪ್ರೀತಿ ಆನಂದ್ ಮಾತಾಡೋದು. ಇವತ್ತು ನಮ್ಮ ಪತಂಜಲಿ ಹೊಸ ಮೆಡಿಸಿನ್ ಬಂದೈತಿ, ಯುಟೈನಿಲ್ ಅಂತೇಳಿ. ಅದ್ರ ಬಗ್ಗೆ ಮಾಹಿತಿ ತಗೊಳ್ಳೋಣ. ಯುಟೈನಿಲ್ ಅಂತ ಬಂದದ. ಇದ್ರ ಬಗ್ಗೆ ನಾವು ಮಾಹಿತಿ ತಗೋಣ ಅಂತ ನಮ್ಮ ಡಾಕ್ಟರ್ ಕಡೆ ಬನ್ನಿ. ನಮಸ್ಕಾರ ಎಲ್ಲರಿಗೂ. ನಾನು ನಿಮ್ಮ ಪ್ರೀತಿಯ ಡಾಕ್ಟರ್ ಶ್ರುತಿ ಮಠ್ ಮಾತಾಡ್ತಾ ಇರೋದು. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಗೆ ಹೊಸ ಮೆಡಿಸಿನ್ ಬಗ್ಗೆ ಇನ್ಫಾರ್ಮೇಶನ್ ಕೊಡ್ಲಿಕ್ಕೆ ಬಂದಿದ್ದೀನಿ. ಅದಕ್ಕೂ ಮುಂಚೆ ನಮ್ಮ ಚಾನಲ್ ನನ್ನು ನೀವು ನೋಡ್ತಾ ಇದ್ರಂದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಬೆಲ್ ಐಕಾನ್ ಅದನ್ನ ಮರಿಬೇಡಿ. ಹೊಸ ಹೊಸ ವಿಡಿಯೋಗಳಿಗಾಗಿ ಕಮೆಂಟ್ ನ ಮಾಡ್ತೀರಿ. ಯಾವ ತರ ವಿಡಿಯೋ ಬೇಕು, ಯಾವ ಹೋಮ್ ರೆಮಿಡಿ ಬೇಕು ಅಂತ ಅನ್ನೋದನ್ನ. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಗೆ ಯುಟಿಐ ನಿಲ್ ಅನ್ನೋ ಒಂದು ಹೊಸ ಟ್ಯಾಬ್ಲೆಟ್ ನ ಪತಂಜಲಿಯ ಪ್ರಾಡಕ್ಟ್ ಬಗ್ಗೆ ನಾನು ಮಾಹಿತಿ ಕೊಡ್ತೀನಿ. ಯುಟಿಐ ನಿಲ್ ಬಗ್ಗೆ ನಾವು ಮಾಹಿತಿನ ಕೊಡ್ತೀನಂತ ಬನ್ನಿ ನೋಡೋಣಂತ. ಆಲ್ರೆಡಿ ಹೇಳ್ದಂಗೆ ಯುಟಿಐ ನಿಲ್ ಟ್ಯಾಬ್ಲೆಟ್ ಬಗ್ಗೆ ಇವತ್ ಮಾಹಿತಿ ಕೊಡ್ತೀನಂತ. ಯುಟಿಐ ಅಂದ್ರೆ ಯೂರಿನರಿ ಟ್ರ್ಯಾಕ್ ಇನ್ಫೆಕ್ಷನ್. ನಿಲ್ ಅಂತಂದ್ರೆ ಅದನ್ನ ಫುಲ್ ಇಲ್ಲ ಅಂತ ಅನ್ನೋ ತರ ಮಾಡೋದು. ಅಂತಂದ್ರೆ ಯೂರಿನರಿ ಟ್ರ್ಯಾಕ್ ಇನ್ಫೆಕ್ಷನ್ ಏನಾದ್ರು ಇತ್ತು ಅಂತಂದ್ರೆ ಅದ್ರೊಳಗೆ ಟ್ರೀಟ್ಮೆಂಟ್ ಈ ಟ್ಯಾಬ್ಲೆಟ್ ನಿಂದ ನಾವು ಕೊಡ್ಬೋದು. ಈ ಟ್ಯಾಬ್ಲೆಟ್ ನ ಸಜೆಷನ್ ಮಾಡ್ಬೋದು. ಅದೇ ಸ್ಪೆಷಲ್ ಆಗಿ ರೀಕರೆಂಟ್ ಯೂರಿನರಿ ಟ್ರ್ಯಾಕ್ ಇನ್ಫೆಕ್ಷನ್ ಯಾರು ಆಗ್ತದಲ್ಲ ಅವ್ರಿಗೆ ಯೂರಿನರಿ ಟ್ರ್ಯಾಕ್ ಇನ್ಫೆಕ್ಷನ್ ಆಯ್ತು ಅಂತಂದ್ರೆ ಅದು ಜಲ್ದಿನೇ ಏನಾಗ್ತದ ಅಂತಂದ್ರೆ ಕಡಿಮೆ ಆಗುದಿಲ್ಲ. ಹಂಗಾಗಿ ಈ ಟ್ಯಾಬ್ಲೆಟ್ ನಾವು ಕೊಡೋದ್ರಿಂದ ಏನಾಗತ್ತ, ಬಾರ್ ಯೂರಿನರಿ ಇನ್ಫೆಕ್ಷನ್ ಆಗೋರಿಗೆ ಕಡಿಮೆ ಆಗ್ತದ. ಹಂಗೆ ಇದ್ರೊಳಗ ಮೇನ್ ಕಂಟೆಂಟ್ ಏನದ, ಎಷ್ಟು ಟ್ಯಾಬ್ಲೆಟ್ಸ್ ಇರ್ತಾವು, ಮತ್ತೆ ಅದ್ರದ್ದು ಏನು ಉಪಯೋಗ ಅದ, ಏನ್ ಸೈಡ್ ಎಫೆಕ್ಟ್ಸ್ ಅದಾವ, ಅದನ್ನೆಲ್ಲ ಪ್ರತಿಯೊಂದನ್ನು ನಾವು ನಿಮ್ಗ ತಿಳಿಸ್ತೀನಂತ ಬನ್ನಿ. ಈ ಯುಟಿಐ ನೀಲ್ ಒಳಗ ಮೇನ್ಲಿ ಎಷ್ಟು ಟ್ಯಾಬ್ಲೆಟ್ಸ್ ಅದಾವ ಅಂದ್ರೆ 30 ಟ್ಯಾಬ್ಲೆಟ್ಸ್ ಇರ್ತದ. ಇದ ಬೆಳಗ್ಗೆ ಒಂದು, ನೈಟ್ ಒಂದು, ಊಟ ಆದ ನಂತರ ತಗೋಬೇಕು. ಸ್ವಲ್ಪ ಉಗುರು ಬಿಸಿ ನೀರ್ನೊಳಗ ತಗೋಬೇಕು. ಹಂಗೆ ಡಿಪೆಂಡಿಂಗ್ ಅಪಾನ್ ಕಂಡೀಷನ್ ಮೇಲೆ, ಎಷ್ಟು ದಿನದ ಮೇಲೆ ಅದ, ಕ್ರೋನಿಕ್ ಎಷ್ಟು ಕಂಡೀಷನ್ ಅದ ಅದ್ರ ಮೇಲೆ ಇರ್ತದ. ಯಾವ ಪೇಷಂಟ್ ತಗೋಬಾರ್ದು ಅಂತಂದ್ರೆ, ಈಗ ಯಾರಿಗೆ ಕಿಡ್ನಿ ಸ್ಟೋನ್ ಇಶ್ಯೂ ಇರ್ತದಲ್ಲ ಅವ್ರು ಬಾರ್ ತಗೋಬಾರ್ದು. ಯಾಕಂದ್ರೆ ಮೇನ್ ಕೆಲಸ ಏನ್ ಮಾಡ್ತದ ಅಂತಂದ್ರೆ ಜಾಸ್ತಿ ಯೂರಿನ್ ಜಾಸ್ತಿ ಔಟ್ಪುಟ್ ಮಾಡ್ತದ. ಆ ಟೈಮ್ದಾಗ ಏನಾಗತ್ತ ಅಂತಂದ್ರೆ ಇದು ಕ್ಯಾಲ್ಸಿಯಂ ಆಕ್ಸಲ್ ಅಂದ್ರೆ ಹಂಗೆ ಇದ್ರೊಳಗೆ ಏನಿರ್ತದ ಅಂದ್ರೆ ಕ್ಯಾಲ್ಸಿಯಂ ಆಕ್ಸಲೇಟ್ ಕಂಟೆಂಟ್ ಇರ್ತದ. ಅಂದ್ರೆ ಇದ್ರಾಗ ಮೇನ್ ಕಂಟೆಂಟ್ ಏನದಂತಂದ್ರೆ ಕರೋಂದ ಅಂತಂದ್ರೆ ಬೆಂಗಾಲ್ ಕರೆಂಟ್ ಅಂತಂದು. ಹಂಗೆ ಇದನ್ನ ನಾವು ಏನಂತೀವಿ ಅಂತಂದ್ರೆ ಕನ್ನಡದಲ್ಲಿ ಕವಳಿ ಹಣ್ಣು. ಇದ್ರದ್ದು ಮೇನ್ ಕಂಟೆಂಟ್ ವಿಟಮಿನ್ ಸಿ ಇರ್ತದ. ಹಂಗೆ ಕ್ಯಾಲ್ಸಿಯಂ ಆಕ್ಸಲೇಟ್ ಕಂಟೆಂಟ್ ಇರ್ತದ. ಅದ್ರಲಿಂತನೂ ಸಮೇತ ಏನಾಗುತ್ತ ಅಂದ್ರೆ ಆಕ್ಸಲೇಟ್ ಕಂಟೆಂಟ್ ಇರುವುದ್ರಿಂದ ಏನಾಗುತ್ತ, ಇದು ಸ್ವಲ್ಪ ಕಿಡ್ನಿ ಸ್ಟೋನ್ ಪೇಷಂಟ್ ಇರೋರಿಗೆ ಸ್ವಲ್ಪ ವರ್ಸನ್ ಆಗಬಹುದು. ಕಿಡ್ನಿ ಸ್ಟೋನ್ ಇಶ್ಯೂ ಜಾಸ್ತಿ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತ ಅನ್ನೋ ಸಂಬಂಧ ಆದಷ್ಟು ತಗೋಬಾರ್ದು ಅಂತ ಏನಂತ ಅಲ್ಲ, ನೋಡ್ಬೇಕಾಗತ್ತ. ಅವ್ರವ್ರ ಕಂಡೀಷನ್ ಮೇಲೆ ಡಿಪೆಂಡ್ ಆಗಿ ಅದ್ರ ಜೊತೆ ಬೇರೆ ಕಾಂಬಿನೇಷನ್ ಡ್ರಗ್ ಕೊಡೋದ್ರಿಂದ ಸಮೇತ ಇದು ನಮ್ಗ ಉಪಯೋಗ ಆಗ್ತದೆ. ಟ್ರ್ಯಾಕ್ ಇನ್ಫೆಕ್ಷನ್ ಕಲ್ದೆ ಇದನ್ನ ದೀಪನ ಪಾಚನಾಗೂ ಯೂಸ್ ಮಾಡ್ತಾರ. ಅಂದ್ರೆ ಡೈಜೆಷನ್ ಇಂಪ್ರೂವ್ಮೆಂಟ್ ಮಾಡ್ತದ, ಇಮ್ಯುನಿಟಿ ಪವರ್ ಜಾಸ್ತಿ ಮಾಡ್ತದ. ಬಿಕಾಸ್ ಆಫ್ ಇದರಲ್ಲಿ ವಿಟಮಿನ್ ಸಿ ಕಂಟೆಂಟ್ ಇರೋದ್ರಿಂದ. ಸೈಡ್ ಎಫೆಕ್ಟ್ಸ್ ಏನಪ್ಪಾ ಅಂತಂದ್ರೆ ಅಸಿಡಿಟಿ ಟ್ರಿಗರ್ ಮಾಡ್ತದ. ಇದು ಅಸಿಡಿಕ್ ಗುಣ ಇರೋದ್ರಿಂದ ಕವಳಿ ಹಣ್ಣನ್ನ ಎಷ್ಟ್ ತಿನ್ಬೇಕು ಅಷ್ಟೇ ತಿನ್ಬೇಕಾಗ್ತದ. ಅದಕ್ಕಿಂತ ಜಾಸ್ತಿ ಆಯ್ತಂತಂದ್ರೆ ಸ್ಟಮಕ್ ಅಪ್ಸೆಟ್ ಆಗ್ತದ, ಅಸಿಡಿಟಿ ಆಗುವುದು, ಇಲ್ಲ ಅಂತಂದ್ರೆ ಡಯೇರಿಯಾ ಪ್ರಾಬ್ಲಮ್ ಬರುವಂತ ಚಾನ್ಸಸ್